ಎರಡನೇದಾಗಿ ಕೀರ್ತನೆ 90ನೇ ಅಧ್ಯಾಯದ 15ನೇ ವಾಕ್ಯ ಏನ್ ಹೇಳುತ್ತೆ? ಕೀರ್ತನೆ 90:15ನೇ ವಾಕ್ಯ, ಕುಗ್ಗಿಸಿದ ದಿವಸಗಳಿಗೂ, ಎರಡನೇ ಭಾಗ ಏನ್ ಹೇಳುತ್ತೆ? ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಏನ್ ಮಾಡು, ಸಂತೋಷ ಪಡಿಸು. ಹಲ್ಲೆಲೂಯಾ. ಓ, ನಾವು ಕೇಡನ್ನು ಅನುಭವಿಸಿದಂತಹ ವರ್ಷಗಳು. ಕೆಲವು ಸಾರಿ ನಾವು ಹೇಳ್ತೀವಿ, ಪಾಸ್ಟ್ರೇ ದೇವರೇ ನಮ್ಮನ್ನ ಕುಗ್ಗಿಸಿದ್ನ. ದೇವರು ಒಂದು ವೇಳೆ ಕುಗ್ಗಿಸಿ ನಮಗೂ ನಿಮಗೂ ಪಾಠ ಕಲಿಸ್ಬೋದು, ಒಂದು ವೇಳೆ ಆ ರೀತಿ ಕಲಿಸ್ದೇನೂ ಇರ್ಬೋದು. ಆದ್ರೆ ನಿಮಗೂ ನಮಗೂ ಈ ವಾಕ್ಯದಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು, ನಮಗೂ ನಿಮಗೂ ಕೇಡು ಮಾತ್ರ ತರುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರವನು? ಶೈತಾನ. ದೇವರು ಕುಗ್ಗಿಸ್ತಾನೆ, ಆದ್ರೆ ಅದೇ ಸಮಯದಲ್ಲಿ ಬೈಬಲ್ ಹೇಳುವಂತೆ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಅವನ ಕೆಲಸನೇ ಅದು. ಅವನ ಕೆಲಸನೇ ಅದು. ನೋಡ್ರಿ, ನಾವು ಉಪವಾಸ ಪ್ರಾರ್ಥನೆ ಇಟ್ವಿ, ಸೇವಕರು ಬರಬೇಕು. ಸೈತಾನನು ಪೌಲನು ಹೇಳ್ತಾನೆ, ಅಭ್ಯಂತರ ಮಾಡಿದ್ನು, ಅಭ್ಯಂತರ ಮಾಡ್ತಾನೆ, ಕೇಡುಗಳನ್ನ ತಂದೆ ತರ್ತಾನೆ. ಯಾಕಂದ್ರೆ ಅವನ ಡ್ಯೂಟಿಯಲ್ಲಿ ಅವನು ಪರ್ಫೆಕ್ಟ್. ನೀವು ನಾವು ಹಂಗಲ್ಲ. ನಾವು ಮಾಡಿದ್ರು ಮಾಡ್ತೀವಿ, ಸೈತಾನ ಮಾತ್ರ ಅವನ ಕೆಲಸದಲ್ಲಿ ಪರ್ಫೆಕ್ಟ್. ಸತ್ಯವೇದದಲ್ಲಿ ನೀವು ನೋಡ್ರಿ, ದೆವ್ವ ದಂಡು ಅಂತ ಅವನ ಹೆಸರು, ಅವೆಲ್ಲ ಒಟ್ಟಿಗೆ ಹೇಳುದು ಏನಂತ? ನಮ್ಮನ್ನು ಎಲ್ಲಿ ಕಳಿಸು. ಏನಂತ ಹೇಳಿದ್ದು? ಯಾರಂಗೆ ಹೇಳಿದವು? ನಮ್ಮನ್ನ. ಹಂಗಿದ್ರೆ ಆ ದೆವ್ವಗಳಿಗೇನಿದೆ? ಒಗ್ಗಟ್ಟಿದೆ. ಚರ್ಚ್ ವಿಶ್ವಾಸಿಗಳಿಗೆ ಒಬ್ಬಟ್ಟಿದೆ ತಿನ್ನಕ್ಕೆ. ದೆವ್ವಗಳಿಗೇನಿದೆ? ಒಗ್ಗಟ್ಟಿದೆ. ನಾವು ಒಬ್ಬಟ್ಟು ಹಾಕಿದ್ರೇನೆ ಬರೋದು. ಒಬ್ಬಟ್ಟು ಹಾಕ್ತಾರಾ? ಮಾಡುವಾಗ ಅವು ಒಗ್ಗಟ್ಟಾಗಿ ಸೇರುತ್ತೆ, ಒಗ್ಗಟ್ಟಾಗಿ ಕಾರ್ಯಗಳನ್ನು ಮಾಡುತ್ತೆ. ಆದ್ರೆ ಈ ವರ್ಷದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ವಾಕ್ಯಗಳಲ್ಲಿ ನೀವು ನೋಡ್ರಿ, ಕೀರ್ತನೆ 91, ಅದೇ 90ನೇ ಕೆಳಗಡೆ 91ನೇ ವಾಕ್ಯ ಅಧ್ಯಾಯದಲ್ಲಿ ಏನ್ ಹೇಳುತ್ತೆ? ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ. ಪಾಸ್ಟ್ರೇ ಇದು ಹೆಂಗ್ ನಡೀತು ಪಾಸ್ಟ್ರೇ? ಎಚ್ಚರಿಕೆ ಆಗಿರ್ಬೇಕು ನಾವು ನೀವು. ಯಾಕಂದ್ರೆ ದೇವರು ಕುಗ್ಗಿಸಿದ್ರು ಕುಗ್ಗಿಸದೇ ಇದ್ರು, ಒಬ್ಬ ಶತ್ರು ಮಾತ್ರ ನಿಮಗೂ ನನಗೂ ಹಗಲು ರಾತ್ರಿ ಒಬ್ಬ ದೂರ್ಗಾರ ಇದ್ದಾನೆ. ಅವನು ಚಾಡಿಕೋರ. ಅವನು ಪ್ರತಿ ಸಾರಿ ಚಾಡಿನ ಹೋಗಿ ದೇವ್ರ ಹತ್ರ ಹೇಳ್ತಾನೆ. ಆ ಚಾಡಿಗಳು ಅವನು ಯಾಕೆ ಮಾಡ್ತಾನೆ ಅಂದ್ರೆ ಅವನ ಕೆಲಸನೇ ಅದು. ಆದ್ರೆ ಎರಡನೇದಾಗಿ ದೇವರು ನಮಗೂ ನಿಮಗೂ ಈ ವಾಗ್ದಾನ ಏನ್ ಹೇಳ್ತಾ ಇದ್ದಾನೆ? ಈ ಕೇಡಿನ ವರ್ಷಕ್ಕೆ ಬದಲಾಗಿ ದೇವರು ನಿಮಗೂ ನನಗೂ ಸಂತಸದ ವರ್ಷವನ್ನು ಕೊಡ್ತಾನೆ. ಒಂದ್ ವೇಳೆ ಕಳೆದ ವರ್ಷ ನಾವು ದೇವರು ನಮ್ಮನ್ನ ಕುಗ್ಗಿಸಿದ ಹಾಗೆ ಕಾಣದೇ ಇದ್ರು, ಸಡನ್ ಆಗಿ ಕೆಲವು ಕೇಡುಗಳು ಬಂದಿರಬಹುದು. ಆರೋಗ್ಯದಲ್ಲಿ ಕೆಲವು ಕೇಡುಗಳು, ನಮ್ಮ ಕುಟುಂಬಗಳಲ್ಲಿ ಕೆಲವು ಕೇಡುಗಳು. ನಾವೇನ್ ಪ್ಲಾನ್ ಮಾಡಿದ್ದೇ ಬೇರೆ, ಆದ್ರೆ ಪಾಸ್ಟ್ರೆ ಆಗಿದ್ದೇ ಬೇರೆ. ಪಾಸ್ಟ್ರೆ ನಾನು ಏನೋ ಯೋಚನೆ ಮಾಡಿದೆ, ಆದ್ರೆ ಸಡನ್ ಆಗಿ ಇದು ಯಾಕಾಯ್ತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎಂಥ ಕೇಡುಗಳಿದ್ರೂ ಕೂಡ ಅದನ್ನ ದೇವರು ಬದಲಾಯಿಸುವುದಕ್ಕೆ ಶಕ್ತನಾಗಿದ್ದಾನೆ. ಧರ್ಮೋಪದೇಶಗಳನ್ನ 32 ಅದೇ ವಾಕ್ಯ ಭಾಗಕ್ಕೆ ನೀವು ಬಂದ್ರೆ 32:27ನೇ ವಾಕ್ಯ, 32:27 ಇಸ್ರಾಯೇಲರಿಗೆ 32:27. ಆದರೆ ಅವರ ವಿರೋಧಿಗಳು ಹಮ್ಮಿನಿಂದ ತಪ್ಪಾದ ಭಾವನೆ ಮಾಡಿಕೊಂಡು, ನಿಮ್ಮ ಒಂದ್ ಬೆರಳು 32ರಲ್ಲಿ ಇರಲಿ, ಒಂದ್ ಬೆರಳು 90ರಲ್ಲಿ ಇರಲಿ. ಆದರೆ ಅವರು ವಿರೋಧಿಗಳು ಹಮ್ಮಿನಿಂದ ತಪ್ಪಾದ ಭಾವನೆ ಮಾಡಿಕೊಂಡು, ಇದು ನಮ್ಮ ಭುಜಬಲದಿಂದಲೇ ಹೊರತು ಯೆಹೋವನಿಂದ ಏನ್ ಮಾಡ್ಲಿಲ್ಲ, ಆಗ್ಲಿಲ್ಲ. ಶತ್ರುಗಳು ಇಸ್ರಾಯೇಲ್ ಜನರ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಇವರಿಗೆಲ್ಲ ಸಪೋರ್ಟ್ ಮಾಡಿದ್ದು ದೇವರೇನಲ್ಲ, ಸುಮ್ಮನೆ ಪ್ರೇಯರ್ ಎಲ್ಲ ಮಾಡ್ತಾರೆ, ಇವರು ಅದೆಲ್ಲ ಮಾಡಿಲ್ಲ ಅಂದುಕೊಂಡಾರೆಂದು ನಾನು ಹಿಂದೆಗೆದನು ಎಂಬುದೇ. ದೇವರೇ ಅವ್ರನ್ನ ಕೈ ಬಿಟ್ಬಿಟ್ಟವ್ರೆ, ಶತ್ರುಗಳು ಅದಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡ್ರಂತೆ. ಆದ್ರೆ ದೇವರು ಅವ್ರಿಗೆ ಹೇಳ್ತಾ ಇದ್ದಾನೆ 28ನೇ ವಾಕ್ಯದಲ್ಲಿ, ವೈರಿಗಳ ಬಗ್ಗೆ ದೇವರು ಹೇಳ್ತಾ ಇದ್ದಾನೆ, ಅವರು ಆಲೋಚನೆ ಇಲ್ಲದ ಜನರು, ಅವರಿಗೆ ಸ್ವಲ್ಪವಾದ್ರೂ ಏನಿಲ್ಲಂತೆ, ವಿವೇಕ ಇಲ್ಲ. 30ನೇ ವಾಕ್ಯದಲ್ಲಿ, ಅವರ ಶರಣನು ಅವರನ್ನ ಶತ್ರುಗಳಿಗೆ ಒಪ್ಪಿಸಿಕೊಡದೇ ಇದ್ರೆ. ನೀವೇನ್ ಪ್ರಾರ್ಥನೆ ಮಾಡ್ಬೇಕು ಈ ವರ್ಷದಲ್ಲಿ? ಏನೇ ಕೇಡು ಬಂದ್ರು ಗಮನ ಇಟ್ಟು ಕೇಳ್ರಿ, ದೇವರ ಮಕ್ಕಳಾದ್ಮೇಲೆ ಕೇಡನ್ನ ಅವನು ಹಾಳು ಮಾಡ್ಬೇಕಂದ್ರೆ ನಿಮ್ಮನ್ನ ಯಾರು ಒಪ್ಪಿಸ್ಕೊಡ್ಬೇಕು? ಇದು ಬಹಳ ವಿಶ್ವಾಸಿಗಳಿಗೆ ಗೊತ್ತಿಲ್ಲ. ಕೇಡು ಬಾಗ್ಬಿಡ್ತು, ದೇವರು ನಿನ್ ಮೇಲೆ ಬೇಲಿ ಹಾಕಿದ್ರೆ
ಅದಕ್ಕೆ ಪ್ರತಿ ದಿವಸ ಯೋಬನ ಹಾಗೆ ನೀವು ನಿಮ್ಮ ಕೈಗಳಲ್ಲಿ ಮಕ್ಕಳುಗಳನ್ನ ಎಲ್ಲರನ್ನೂ ಇಟ್ಟು ಬೇಲಿ ಹಾಕಿ ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡಿ ಬೇಲಿ ಹಾಕ್ತಾ ಇದ್ರೆ ನಿಮ್ಮನ್ನ ಮುಟ್ಟಬೇಕು ಅಂದ್ರೆ ಯಾರು ಪರ್ಮಿಷನ್ ಕೊಡ್ಬೇಕು? ಇದು ಬಹಳ ಜನ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲಿ ಹೋದ್ರು ಯಾರೋ ಮಂತ್ರ ಮಾಡ್ಬಿಟ್ಟವ್ರಂತೆ, ಯಾರೋ ಹೇಳಿದ್ರು, ಪಾಸ್ಟ್ರು ಪ್ರವಾದನೆ ಬಂದು ಹೇಳಿದ್ರು, ಕಾಣ್ತಾ ಇದೆ ಮಂಚದ ಕೆಳಗಡೆ. ಏನ್ ಕಾಣ್ತಾ ಇದೆ? ಮಂಚದ ಕೆಳಗಡೆ ಏನ್ ಕಾಣ್ತಾ ಇದೆ? ಕೆಳಗಡೆ ಇಟ್ಟಿರೋ ಡಬ್ಬ ಕಾಣ್ತಾ ಇದೆ ಅಷ್ಟೇ. ತೆಗಿಯ ಅಲ್ಲಿ ಕೇಳಿದೆ. ಈ ಪಾಸ್ಟ್ರು ಕಣ್ಣೀರಿಂದ ಪ್ರಾರ್ಥನೆ ಇಲ್ಲ. ನಮ್ಮಮ್ಮ ತಪ್ಪಾಗಿ ತಿಳ್ಕೊಬಿಡ್ರಿ, ನಾನು ಸೇವೆಗೆ ಬಂದ್ಮೇಲೆ ಬಹಳ ಕಷ್ಟಗಳು ಬರೋದು. ನನ್ನ ಮಗ ಎಲ್ಲ ಹುಟ್ಟಿದ ಮೇಲೆ ಬಹಳ ಸಂಕಟ ಆಗೋದು. ಪಾಸ್ಟ್ರು ಮಾತ್ರ ನಮ್ಮ ಅಮ್ಮನ ಹತ್ರ ಯಾವಾಗ್ಲೂ ಹೋಗಿ ಹೇಳೋರು, ಪಿಶಾಜು ಏನೋ ನಾನು ಅಳ್ತಾ ಪ್ರೇಯರ್ ಮಾಡೋದು. ನಾನು ಅವಿದೇನೂ ಆಗ್ತಾ ಇಲ್ಲ, ನೆಟ್ಗೂ ಇದ್ದೀನಿ, ಬೈಬಲು ಓದ್ತಿದ್ದೀನಿ. ನಮ್ಮಮ್ಮ ಮಾತ್ರ ಮನೆಗೆ ಬಂದು ಪಿಶಾಚ್. ಅನೇಕ ಜನರು ನಿಮಗೆ ಗೊತ್ತಾ, ದೇವ್ರ ಬಗ್ಗೆ ಅವ್ರಿಗೆ ಜ್ಞಾಪಕ ಇಲ್ಲ, ಯಾರ ಬಗ್ಗೆ ಯಾವಾಗ್ಲೂ ಜ್ಞಾಪಕ. ಬಾಯಿ ತೆಗೆದ್ರೆ ಸೈತಾನ ಕಟ್ತೀನಿ, ಸೈತಾನ. ಮನುಷ್ಯ ಮೊದಲು ನಿನ್ನ ಕಟ್ಕ ಸಾಕು, ಅರ್ಥ ಆಯ್ತಾ? ಈ ರೀತಿ ಯಾವುದೇ ಪ್ರವಾದಿಗಳ ಮನೆಗೆ ಬಂದ್ರು ಎಚ್ಚರಿಕೆ ಆಗಿರ್ಬೇಕು. ನಿಮಗೆ ಕಾಣದಿರೋದು ಅದು ಕಾಣುತ್ತೆ ಇದು ಕಾಣುತ್ತೆ ಅಂದ್ರೆ ದೇವ್ರ ಹತ್ರ ಅವನಿಗೆ ಹೇಳ್ಬೇಕು, ನಾನು ಪ್ರೇಯರ್ ಮಾಡಿದ್ರೆ ನನಗೂ ಕಾಣುತ್ತೆ ಪಾಸ್ಟ್ರೆ, ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರ ವಾಕ್ಯದಲ್ಲಿ ಬರೆಸಿದ್ದಾನೆ, ಇಸ್ರಾಯೇಲರಿಗೆ ವಿರುದ್ಧವಾಗಿ ಯಾವುದೇ ಮಾಟ ಮಂತ್ರ ಇಲ್ಲ, ಕಣಿ ಇಲ್ಲ, ಶಕುನಗಳು ಇಲ್ಲ. ಅದಕ್ಕೆ ನಾವು ಕೇಡಿಗೆ ಯಾವಾಗಲೂ ಹೆದರಿ ಬದುಕಬಾರದು. ಕೇಡಿದೆ, ಆದ್ರೆ ಆ ಕೇಡನ್ನ ದೇವರು ಪರ್ಮಿಷನ್ ಕೊಡದೆ ಯಾವುದು ನಮ್ಮನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆಕ್ಚುಲಿ ದೇವರಲ್ಲಿ ಏನ್ ಹೇಳ್ತಾನೆ ಗೊತ್ತಾ? 30ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಬೀದಿ ಫೈಟ್ ತರ ದೇವರು ಮಾತಾಡ್ತಾ ಇದ್ದಾರೆ. ನೋಡ್ರಿ ಆ ವಾಕ್ಯ ಗಮನಿಸ್ರಿ. ಬೀದಿ ಫೈಟ್ ಹೆಂಗಿದೆ? ಶರಣನು ಅವರನ್ನ ಶತ್ರುಗಳಿಗೆ ಒಪ್ಪಿಸಿ ಕೊಡದಿದ್ರೆ ಒಬ್ಬನಿಂದ 1000 ಮಂದಿ ಎರ್ರೋ ಬಿರ್ರೋ ಅಂತ ಓಡಿಸ್ತಿದ್ರು ಅವರು. ಬೈಬಲಲ್ಲಿ ಇದೆಯಾ ಅದು ಆ ಪದ? ದೇವ್ರು ಹೇಳ್ತಾ ಇರೋದು. ನಾವ್ ಹೇಳ್ತೀವಲ್ಲ, ಬೀದಿಲಿ ಒಬ್ಬನಿಗೆ ಹೊಡಿತಾ ಇದ್ರೆ ಅವನೇನ್ ಮಾಡ್ತಾ ಇದ್ದಾನೆ? ಹೊಡಿತಿರ್ತಾನೆ. ಪಾಪ ಒಬ್ಬ ಹೊಡಿಸ್ಕೊಂಡು ನಿಂತು ಬಿಟ್ಟಿರ್ತಾನೆ, ಇನ್ನೊಬ್ಬ ಬಂದು ಅದನ್ನ ಬಿಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾನೆ. ಹಂಗೆ ನಾವೇನೋ ಸ್ವಲ್ಪ ಹೊಡಿಬೇಡ ಅಂತ ಹೇಳಿದ್ದಕ್ಕೆ ಅವನೇನ್ ಮಾಡಿದಾನೆ? ಆಕ್ಚುಲಿ ದೇವರು ಹಂಗೆ ಹೇಳ್ತಾ ಇದ್ದಾರೆ ಆ ಜನರಿಗೆ, ನಾನ್ ಮಾತ್ರ ಇಸ್ರಾಯೇಲ್ ಜನರನ್ನ ಬಿಟ್ಟಿದ್ರೆ ಏನ್ ಮಾಡೋರು ಅವರು? 1000 ಜನರನ್ನ ಓಡೋರವರು. ದೇವರು ಹೇಳ್ತಿದ್ದಾನೆ ಆ ಮಟ್ಟಕ್ಕೆ. ಆದ್ರೆ ನಾನೇ ಸ್ವಲ್ಪ ಬಿಟ್ಕೊಟ್ಟೆ ಅಷ್ಟೇ. ಆದ್ರೆ ದೇವರು ಯಾವ ರೀತಿಯಾಗಿ ಫೈಟ್ ಮಾಡ್ತಾನೆ ಗೊತ್ತಾ? 32, 35ನೇ ವಾಕ್ಯ ಹೇಳುತ್ತೆ, ಪ್ರತೀಕಾರ ಮಾಡಿ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಹಲ್ಲೆಲೂಯಾ! ನಿಮ್ ಜೀವಿತದಲ್ಲಿ ಯಾವುದೇ ಕೇಡ್ ಬರಲಿ ದೇವರ ಮಕ್ಕಳೇ, ನೀವು ಸೋತ್ ಹೋಗ್ಬೇಕಾಗಿಲ್ಲ. ಯಾಕೆ ಗೊತ್ತಾ? ನಮಗೋಸ್ಕರ ಫೈಟ್ ಮಾಡುವಂತ ಒಬ್ಬ ದೇವರಿದ್ದ. ಯಾರಿಗೂ ಸಮಜಾಯಿಷಿನೂ ಕೊಡ್ಬೇಕಾಗಿಲ್ಲ, ನಾವು ಯಾರಿಗೂ ಏನು ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ದೇವರು ಫೈಟ್ ಮಾಡ್ತಾನೆ. ನೀವು ಉಪವಾಸದಿಂದ ನೀವು ತಗ್ಗಿಸ್ಕೊಂಡಿದ್ದೀರಾ. ನಿಮಗೆ ಗೊತ್ತಾ, ಉಪವಾಸದಿಂದ ತಗ್ಗಿಸಿಕೊಂಡಂತ ಪ್ರತಿಯೊಂದು ಭಾಗದಲ್ಲೂ ಯೋವೇಲ 1ನೇ ವಾಕ್ಯವನ್ನ 2ನೇ ಅಧ್ಯಾಯದ ವಾಕ್ಯವನ್ನ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಹೇಳಿದ್ವಿ. ಅವರು ಉಪವಾಸದಿಂದ ಏನ್ ಮಾಡಿದ್ರಂತೆ? ಗೋಳಾಡಿ ಏನ್ ಮಾಡಿದ್ರು? ಪ್ರಾರ್ಥನೆ ಮಾಡಿದ್ರು. 964 ಪುಟ ಸಂಖ್ಯೆ. ಆದ್ರೆ 964 ಪುಟ ಸಂಖ್ಯೆ ಯೋವೇಲ ಪುಸ್ತಕದಲ್ಲಿ ಅವರು ಉಪವಾಸ ಮಾಡಿ ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವದಿಸ್ತಾನೆ. ಉಪವಾಸ ಪ್ರಾರ್ಥನೆಗೆ ನೀವು ಬಂದಂತ ಒಬ್ಬೊಬ್ಬರನ್ನ ದೇವರು ಕರುಣಿಸ್ತಾನೆ. ದೇವರು ಅಲ್ಲಿ ಪ್ರವಾದನೆಯಾಗಿ ಅವ್ರಿಗೆ ಬರೆಸಿಟ್ಟಿದ್ದಾನೆ. 964ನೇ ಪುಟ ಸಂಖ್ಯೆ ತೆಗಿರಿ. ಅಲ್ಲಿ ವಾಕ್ಯದಲ್ಲಿ ದೇವರು ಏನ್ ಹೇಳ್ತಾ ಇದ್ದಾನೆ? ಯೋವೇಲ 2:20ನೇ ವಾಕ್ಯ ಓದ್ ನೋಡ್ರಿ. 2:20 ನಾನು ಬಡಗಣ ದಂಡನ್ನು ನಿಮ್ಮ ಕಡೆಯಿಂದ ದೂರ ತೊಲಗಿಸಿ ಹಾಳು ಬೆಗ್ಗಾಡಿಗೆ ಏನ್ ಮಾಡ್ತೇನೆ? ಓಡಿಸಿ ಅದರ ಮುಂಭಾಗವನ್ನ ಮೂಡಣ ಸಮುದ್ರಕ್ಕೂ ಹಿಂಭಾಗವನ್ನ ಎಲ್ಲಿ ಕಳಿಸ್ತೇನೆ? ಪಡುವಣ ಸಮುದ್ರಕ್ಕೂ ಏನ್ ಮಾಡ್ತೇನೆ? ಕಳುಹಿಸ್ತೇನೆ. ಹಲ್ಲೆಲೂಯಾ! ದೇವರು ಕೆಳಗಡೆ ಹೇಳ್ತಾನೆ, ಆಹಾ ಮಹತ್ ಕಾರ್ಯಗಳನ್ನ ಮಾಡಿತು, ಅದರ ಹೆಣಗಳ ದುರ್ವಾಸನೆಯು ಏನ್ ಮಾಡುತ್ತಂತೆ? ಏರುವುದು. ನಿಮಗೆ ಗೊತ್ತಾ ಆ ವಾಗ್ದಾನ ಪ್ರವಾದನೆ ಎಲ್ಲಿ ನೆರವೇರಿತು ಅಂತ? ಈ ವಾಗ್ದಾನ ನೆರವೇರಿದಲ್ಲಿ 2 ಅರಸು 18, 19ನೇ ಅಧ್ಯಾಯ ಮನೇಲಿ ಬೇಕಿದ್ರೆ ಓದ್ ನೋಡ್ರಿ. ಅಲ್ಲಿ ಇದೇ ಜನರಿಗೆ ಅಶ್ಶೂರದ ಅರಸನೊಬ್ಬ ಬಂದ್ಬಿಡ್ತಾನೆ. ಅವನು ಬಂದು ಎಲ್ಲ ಜನರನ್ನು ಸಾಯಿಸ್ತೀನಿ ಅಂತ ನಿಂತಿರ್ತಾನೆ. ಜನರನ್ನ ಸಾಯಿಸಬೇಕಾಗಿರುವಂತ ಅಂತ ಸಮಯದಲ್ಲಿ 2 ಅರಸು 35 ಅದೇ
ಆ ರಾಜ ಪ್ಲಾನ್ ಮಾಡಿ ಜನರುಗಳನ್ನೆಲ್ಲ ಕರ್ಕೊಂಡ್ಬಂದಾಗ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯದ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನ ಏನ್ ಮಾಡಿದ್ನಂತೆ. ಹಲ್ಲೆಲೂಯ. ಒಬ್ಬ ದೇವದೂತ ಬಂದ. 185,000 ಜನ ಒಂದೇ ರಾತ್ರಿಲಿ. ಇದು ಯಾರ ಕಾರ್ಯ? ದೇವರ ಕಾರ್ಯ. ನಾನು ಸೇವೆಯಲ್ಲಿ ಪ್ರಾರಂಭದಲ್ಲಿದ್ದಾಗ ನಾನು ನೋಡಿದ್ದೀನಿ, ಶೇಷರತ್ನಮ್ಮ ಒಂದ್ಸರಿ ಹೇಳಿದ್ರು, ದಿಢೀರಂತ ಆ ಜಾಗದಲ್ಲಿ ಎಷ್ಟೋ ಜನ ಬಂದು ಶೆಡ್ ಹಾಕ್ಬಿಟ್ರಂತೆ, ಇದು ನಮ್ಮ ಜಾಗ ಅಂತ ಹೇಳಿ. ಅಮ್ಮ ಮಾತ್ರ ಹೋಗಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದ್ರಂತೆ. ಗೌರ್ಮೆಂಟು, ಜನರುಗಳು, ಯಾಕಂದ್ರೆ ಪೇಪರ್ಸ್, ಎಷ್ಟೋ ಗೊಂದಲಗಳು. ಆದರೆ ಒಂದೇ ರಾತ್ರಿ ಪವಿತ್ರಾತ್ಮನು ಕಾರ್ಯ ಮಾಡಿದ್ದು. ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲರೂ ಶೆಡ್ ಎತ್ಕೊಂಡು ಓಡ್ತಾವ್ರಂತೆ. ದೇವರು ಯಾರಂದ್ರೆ ನಮಗೂ ನಿಮಗೂ ವಿರುದ್ಧವಾಗಿ ಯಾರೇ ಕಾರ್ಯಗಳು ಮಾಡಲಿ, ಇದನ್ನು ಒಂದನ್ನು ಅರ್ಥ ಮಾಡ್ಕೋಬೇಕು. ನಾವು ನೀವು ಎಷ್ಟೇ ಕೇಡುಗಳು ಬಂದರೂ ದೇವರ ಹತ್ರ ಮಾತ್ರ, ದೇವರೇ ನನ್ನ ಕೇಡನ್ನು ನೀನು ನೋಡ್ಕೊ ಅಂತ ಒಪ್ಪಿಸ್ಕೊಟ್ಬಿಟ್ರೆ ದೇವರು ಯಾವುದೇ ಕೇಡನ್ನು ಕೂಡ ಏನು ಮಾಡಿಬಿಡ್ತಾರೆ, ಬದಲಾಯಿಸ್ಬಿಡ್ತಾರೆ. ದೇವರು ಅಂತಹ ಶಕ್ತನಾದಂಥ ದೇವರು. ಅದಕ್ಕೆ ಈ ವಾಕ್ಯ ಅಲ್ಲಿ ನೆರವೇರ್ತು. ಏನಾಯ್ತು? ಅಶ್ಶೂರ್ಯರು ಬೆಳಿಗ್ಗೆ ಎದ್ದು ನೋಡುವಲ್ಲಿ ಪಾಳೆಯ ತುಂಬ ಏನಿತ್ತಂತೆ? ಹೆಣಗಳಿದ್ವು. ಆ ವಾಕ್ಯನ ನೀವು ನಂಬಬೇಕು. ನೋಡ್ರಿ, ಯೋವೇಲ ಹೇಳಿದಂತ ಪ್ರವಾದನೆ ಇಲ್ಲಿ ನೆರವೇರ್ತು. ಅಲ್ಲಿ ವಾಕ್ಯ ಏನ್ ಹೇಳ್ತು? ಹೆಣದ ದುರ್ವಾಸನೆ ಮೇಲ್ ಬರುತ್ತೆ ಅಂದ್ರು. ದೇವರು ಯಾವಾಗೆಲ್ಲ ಉಪವಾಸ ಮಾಡಿ ತಗ್ಗಿಸ್ಕೊಂಡು ನೀವು ಅದಕ್ಕೆ ಉಪವಾಸ ಪ್ರಾರ್ಥನೆಗಳನ್ನ ಮಿಸ್ ಮಾಡಬೇಡ್ರಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಮ ಜೀವಿತಗಳಲ್ಲಿ, ನನ್ನ ಜೀವಿತಗಳಲ್ಲಿ, ಆತ್ಮೀಕ ಜೀವಿತಗಳಲ್ಲಿ ಪರಿಶುದ್ಧವಾಗಿ ಜೀವಿಸಕ್ಕೆ ನಮಗೂ ನಿಮಗೂ ಶತ್ರು ಇದ್ದಾನೆ. ನಿಮಗೆ ಗೊತ್ತಾ, ನಿಮ್ಮೊಳಗೆ ಅತಿ ದೊಡ್ಡ ಶತ್ರು, ನೀವೆಲ್ಲರೂ ಒಪ್ಕೊಳ್ತೀರಾ, ರಕ್ಷಣೆ ಒಂದು 10-15 ವರ್ಷ ಆದ್ಮೇಲೂ ನಮಗಿರೋ ಶತ್ರು ಯಾರು? ಪಾಪ. ಅದು ನಮ್ಮೊಳಗೆ ಹೋರಾಡ್ತಾನೆ ಇಲ್ಲ. 5 ವರ್ಷ ಆದ್ಮೇಲೂ ಅದೇ ಕೋಪ ಮತ್ತೆ ಇದೆ, ಅದೇ ಕುಡುಕ್ತನ, ಅದೇ ಕಳ್ತನ, ಅದೇ ಇಚ್ಛೆ. ಹೊರಗಡೆ ಒಂದಲ್ಲ ಫೈಟು, ಒಳಗಡೆ ಒಬ್ಬ ಫೈಟ್ ಮಾಡ್ತಾನೆ ಇದ್ದಾನೆ. ಆ ಫೈಟ್ ಮಾಡೋ ಶತ್ರುವನ್ನ ಹೆಂಗ್ ಓಡಿಸ್ತೀವಿ? ಓಡಿಸಕ್ಕಾಗ್ತಾ ಇಲ್ಲ. ನಿಮಗೆ ಗೊತ್ತಾ, ನಾನು ಶಕ್ತಿವಂತನಾಗಿರೋದ್ರಿಂದ ಅಲ್ಲ ಪ್ರೇಯರ್ ಮಾಡುವಂಥ ವ್ಯಕ್ತಿ ಆಗಿದ್ದು. ಬಹಳ ಜನ ಕೆಲವರು ಹೇಳ್ತಾರೆ, ಓ ಪಾಸು ಸುಜಿತ್ ಪ್ರೇಯರ್ ಮಾಡ್ತಾರೆ. ಸಿಂಪಲ್. ನೀವು ಹೆಂಗ್ ಪ್ರೇಯರ್ ಮಾಡೋಕ್ಕಾಗುತ್ತೆ ಗೊತ್ತಾ ನಿಮಗೆ? ನೀವು ವೀಕ್ ಅಂತ ಗೊತ್ತಾದಾಗ ನೀವು ಪ್ರೇಯರ್ ಮಾಡ್ತೀರಾ. ಅದೇ ನಿಮಗೂ ನನಗೂ ವ್ಯತ್ಯಾಸ. ಅದಕ್ಕೆ ನಾನು ಮೇಲೆ ನಿಂತಿದ್ದೀನಿ, ನೀವು ಕೆಳಗೆ ಕೂತಿದ್ದೀರಾ. ನಿಮಗಿಂತ ಜಾಸ್ತಿ ಬೈಬಲ್ ಯಾಕೆ ಓದ್ತೀನಿ ಗೊತ್ತಾ? ನಾನು ಬಿದ್ದೋಗ್ತೀನಿ ಅನ್ನೋ ಭಯ ಜಾಸ್ತಿ ನನಗಿದೆ. ನಿಮಗಿಂತ ಯಾಕೆ ಪ್ರಾರ್ಥನೆ ಮಾಡಬೇಕು, ಯಾಕೆ ಮೊರೆ ಇಡ್ತಾ ಇದ್ದೀನಿ, ಅಳ್ತಾ ಇದ್ದೀನಿ ಅಂದರೆ ಏನು ಕಷ್ಟ ಇರೋದ್ರಿಂದಲ್ಲ, ಅತಿ ಹೆಚ್ಚು ಬಲಹೀನನು. ಸೇವೆಗೆ ನಾನು ಬಲಹೀನತೆಯನ್ನು ಕೊಟ್ಟಷ್ಟು ನಾನು ಸೇವೆಗಾಗಿ ದೇವರಿಗೆ ಏನೂ ಕೊಟ್ಟಿಲ್ಲ. ಆ ಬಲಹೀನತೆ ನನ್ನನ್ನು ಅಳೋ ಹಾಗೆ ಮಾಡುತ್ತೆ. ಆ ಬಲಹೀನತೆ, ನನ್ನೊಳಗಿರುವಂತಹ ಬಲಹೀನತೆಗಳಿಗಾಗಿ ನಾನು ಪ್ರತಿ ಸಾರಿ ಹೋರಾಡಿ ದೇವರ ಹತ್ರ ಯಾಕೆ ಬೀಳ್ತೀನಿ ಅಂದ್ರೆ, ಒಂದು ನನಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಪಾಪಗಳನ್ನ, ನನ್ನ ಇಚ್ಛೆಗಳನ್ನ ನಾನು ಗೆಲ್ಲಿಕ್ ನನ್ನಿಂದ ಆಗಲ್ಲ. ನನಗೆ ವಿರುದ್ಧವಾಗಿರುವಂತ ಶತ್ರುವನ್ನ 20 ವರ್ಷದ ಕ್ರೈಸ್ತ ಜೀವಿತದಲ್ಲಿ ನನಗೆ ಗೆಲ್ಲಕ್ಕಾಗಿಲ್ಲ ಮಕ್ಕಳೇ. ಅದಕ್ಕೆ ನಾನು ಪ್ರಾರ್ಥನೆ ಮಾಡೋದು. ಆದರೆ ಒಂದು ನಾನು ನೋಡಿದ್ದೀನಿ, ಯಾವಾಗೆಲ್ಲ ದೇವರ ಪಾದಕ್ಕೆ ಬೀಳ್ತೀನೋ, ನಿಮಗೆ ಯಾಕೆ ನಿಮ್ಮ ಕೋಪಗಳು 25ಕ್ಕೆ ಬಂದ್ರೂ ಬಿಟ್ಟು ಹೋಗಿಲ್ಲ? ಯಾಕೆ ನಮ್ಮಲ್ಲಿರುವಂಥ ಕೆಲವು ಪಾಪಗಳು ಇನ್ನೂ ಬಿಟ್ಟು ಹೋಗಿಲ್ಲ? ಸಿಂಪಲ್. ನಿಮಗದು ಬಲಹೀನತೆ ದೇವರ ಬಳಿಗೆ ನಿಮ್ಮನ್ನು ನಡೆಸ್ತಾ ಇಲ್ಲ. ಬಲಹೀನರು ಅನ್ನೋ ಅರಿವೇನೇ ಬಂದಿಲ್ಲ. ಪ್ರಸಂಗ ಮಾಡಕ್ಕೆ ಎಲ್ರಿಗೂ ಇಷ್ಟ, ಈ ಥರ ಮೈಕ್ ಹಿಡ್ಕೊಂಡು ಸೂಟ್ ಹಾಕೊಳ್ಳೋಕ್ಕೆ, ಮೊರೆ ಇಡಕ್ಕೆ. ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ಈ 2025ರಲ್ಲಿ ವಾಗ್ದಾನವಾಗಿ ತೆಗೆದುಕೊಳ್ಬೇಕು. ದೇವರೇ, ನಾನು ಮೊರೆ ಇಡ್ತೀನಿ ಈ ವರ್ಷದಲ್ಲಿ, ಮತ್ತು ನನ್ನಲ್ಲಿರುವಂಥ ಈ ಕೇಡನ್ನು ನನ್ನಿಂದ ತೆಗೆದಾಕಕ್ಕಾಗಲ್ಲ ಅಂತ ಗೊತ್ತು. ನನ್ನ ವಿರುದ್ಧವಾಗಿರುವಂಥ ಸೈತಾನನ್ನು ನೀನು ಒಡೆದೋಡಿಸು ಸ್ವಾಮಿ. ಎಷ್ಟು ಜನ ಆಮೇಲೆ ಹೇಳ್ತೀರಾ ಅದಕ್ಕೆ? ನಿಮ್ಮ ಕೇಳಿ ನೋಡ್ರಿ, ನಿಮ್ಮ ಹೆಂಡತಿಗಳನ್ನ ಕೇಳಿ ನೋಡ್ರಿ, ನಿಮ್ಮೊಳಗಿರೋ ಕೆಟ್ಟ ಸ್ವಭಾವ ಯಾವುದು ಅಂತ ಕೇಳಿ ನೋಡ್ರಿ. ಅವ್ರು ಹೇಳ್ತಾರೆ. ಆ ಶತ್ರುವನ್ನು ನೀವು ಹೆಂಗೆ ಓಡಿಸೋಕ್ಕಾಗತ್ತೆ? ನಿಮ್ಮ ಬಲದಿಂದ ಆಗಲ್ಲ. ನಾವು ಹೇಳೋದು ನೀನು ಪ್ರೇಯರ್ ಮಾಡಲ್ಲ. ಒಬ್ಬ ಪಾಸ್ಟ್ರು ಹೇಳಿದ್ರಂತೆ, ನನಗೆ ಯಾಕೆ ಕಾಯಿಲೆ ಬರ್ತಾ ಇದೆ ಗೊತ್ತಾ? ವಿಶ್ವಾಸಿಗಳು ನೀವು ಪ್ರೇಯರ್ ಮಾಡಲ್ಲ ಅಂದ್ರಂತೆ. ನೀವೇನು ಹೇಳ್ತಿದ್ರಿ ಅಂತ ಪಾಸ್ಟ್ರಿಗೆ? ನಾನು ಹೇಳಿದ್ರೆ ನೀವೇನಂತೀರಾ? ಸೂಟ್ ಹಾಕಂತೀರಾ?
ಏನು ಮಾಡೋಕ್ಕಾಗಲ್ವಾ? ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ದೂರುಗಳನ್ನು ಹೇಳಲಿಕ್ಕೆ ಕಾರಣ ಏನು? ಬೇರೆಯವ್ರು ಪ್ರಾರ್ಥನೆ ಮಾಡ್ತಾಯಿಲ್ಲ, ನಿಮ್ಮ ಪ್ರೇಯರಿಂದ ಹಂಗಿಲ್ಲ. ಯಾಕಂದರೆ ನಮ್ಮಲ್ಲಿ ಹೋರಾಡ್ತಿರುವಂಥ ಶತ್ರುವನ್ನು ನಾವು ಗೆಲ್ಲಲಿಕ್ಕೆ ನಾವು ನಿಜವಾಗಲೂ ನಮ್ಮ ಕೇಡುಗಳಿಗೋಸ್ಕರ ಫೈಟ್ ಮಾಡುವಂಥ ಒಬ್ಬ ದೇವರನ್ನು ನಾವು ಆತ್ಕೊಳ್ಬೇಕು. ಆ ರೀತಿ ಆತ್ಕೊಂಡಿದ್ದಕ್ಕೇ ಯೋವೇಲ್ ನಿನಗೆ ವಾಗ್ದಾನ ಬಂತು. ನೋಡ್ರಿ 2:21 ದೇವರೇನು ಹೇಳ್ತಾನೆ? ನಿರಾಶೆಗೊಳ್ಬೇಡ್ರಿ. ದೇವರೇನು ಹೇಳ್ತಾ ಇದ್ದಾನೆ 2:21 ನೋಡ್ರಿ ಆ ವಾಕ್ಯವನ್ನ. ಮೇಲಿನ ವಾಕ್ಯ ಹೇಳುತ್ತೆ, ದುರ್ವಾಸನೆ ಏರ್ತು ಗಬ್ಬು ನಾರುವುದು. ಆದ್ರೆ 20ನೇ ವಾಕ್ಯ 21 ಏನ್ ಹೇಳ್ತಾ ಇದೆ? ಭೂಮಿಯೇ, ಹಲ್ಲೆಲೂಯಾ. 1 ಗಂಟೆಗೆ ಪಕ್ಕದಲ್ಲಿರೋ ಹೇಳಿ, ಭೂಮಿಯೇ ಹೆದರಬೇಡ. ಹೆಸರು ಹೇಳಿ ಹೆದರಬೇಡ. ಹಲ್ಲೆಲೂಯಾ, ಹೆದರಬೇಡ. ಯಾಕೆ? ಹರ್ಷಿಸು. ಆಮೇನ್. ಏನಾಗಿದೆಯಂತೆ? ಉಲ್ಲಾಸಿಸು. ಯೆಹೋವನು ಏನ್ ಮಾಡುವನು? ಮಹತ್ ಕಾರ್ಯಗಳನ್ನು ಮಾಡುವನು. 25ನೇ ವಾಕ್ಯದಲ್ಲಿ ಹೇಳುತ್ತೆ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರು ಮಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದಂಥ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೇನು ಮಾಡುವೆನು? ಕಟ್ಟಿ ಕೊಡುವೆನು. ಈ ವಾಕ್ಯನ ನೀವು ನಂಬಬೇಕು. ದೇವರೇ, ನನ್ನ ತಪ್ಪುಗಳಿಂದ ಏನೇನಾದರೂ ನಾನು ಕಳ್ಕೊಂಡಿದ್ರೆ, ಮಿಡತೆಗಳು ನನ್ನ ಮನೇಲಿ ತಿಂದುಬಿಟ್ಟಿದ್ರೆ, ನುಂಗುಬಿಟ್ಟಿದ್ರೆ, ಬೆಟ್ಟಕಿಳಿ ತಿಡನ್ನದು ಕಾರ್ಯಗಳು ನಡೆದದು ಎಲ್ಲತಿ ಆಂಡವರು ತಿರುಂಬಿ ತರುವರು. ನಮ್ಮ ದೇವರಿಗೆ ಹೆಸರೇನು ಗೊತ್ತಾ? ಪುನಃಸ್ಥಾಪಿಸುವ ದೇವರು ನಮ್ಮ ದೇವರು. ಇದನ್ನು ನಾವು ನಂಬಬೇಕು. ತಪ್ಪು ಮಾಡಿರ್ಬೋದು, ಆಗಿರ್ಬೋದು, ಆದರೆ ನಮ್ಮ ದೇವರ ಹತ್ರ ನಾವು ಯಾಕೆ ಬರ್ತೀವಿ ಅಂದರೆ, ಏನೇ ಆಗಿದ್ರು ವಾಪಸ್ ಬಂದರೆ ದೇವರ ಅವುಗಳನ್ನು ಏನು ಮಾಡ್ತಾನೆ? ಪುನಃಸ್ಥಾಪಿಸ್ತಾನೆ. ನೋಡ್ರಿ ಆ ವಾಕ್ಯ ಏನು ಹೇಳ್ತೀವಿ? 26ನೇ ವಾಕ್ಯದಲ್ಲಿ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡಿರಿ. ನನ್ನ ಜನರು ಎಂದಿಗೂ ಏನ್ ಮಾಡರು? ಆಶಾಭಂಗ ಪಡರು. ಹಲ್ಲೆಲೂಯಾ. 2025 ನೀವು ಆಶಾಭಂಗ ಪಡದ ಹಾಗೆ ದೇವರು ಕಾಪಾಡ್ತಾರೆ. ನಿಮ್ಮ ಮುಖಗಳನ್ನ ದೇವರು ಇದುವರೆಗೂ ಮೇಲೆತ್ತಿದ್ರೆ ಖಂಡಿತವಾಗಿ ದೇವರು ಮೇಲೆತ್ತುತ್ತಾನೆ. ವರ್ಷಗಟ್ಲೆ ನಿಮ್ಮೊಳಗೆ ಹೋರಾಡ್ತಾ ಇರುವಂತಹ ಆ ಸೈತಾನನ ಸದೆ ಬಡಿಯುವಂತ ಕಾರ್ಯಗಳಿಗೆ ಏನೇ ಕೇಡು ಬಂದ್ರು ನಮ್ಮ ದೇವರು ರಿಸ್ಟೋರ್ ಮಾಡಿಕೊಡ್ತಾನೆ. ಅದಕ್ಕೆ ನೀವು ಯೋಚನೆ ಮಾಡಬೇಕು, ಅಯ್ಯೋ ಹಂಗಿದ್ರೆ ಕೇಡು ಏನು ಬರುತ್ತೆ? ಇವಾಗ 2025 ಎಲ್ಲರೂ ಯೂಟ್ಯೂಬ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಏನು ಗೊತ್ತಾ? ಆ ಪಾಸ್ಟ್ರು ಏನು ಪ್ರವಾದನೆ ಹೇಳ್ತಾರೆ? ಹೋದ ವರ್ಷ ಒಬ್ರು ಹೇಳ್ತಾ ಇದ್ರು, 2024 ಹಿಂಗೆಲ್ಲ ಕೈ ಹಿಂಗೆ ಮಾಡಿಬಿಟ್ಟು 24 3 ಸಲ ಹೇಳಿದ್ರು. 24 ಒಬ್ಬ ಪಕ್ಕದಲ್ಲಿ ಏನು ಹೇಳ್ಬಿಡಿ ಏನು ಅಂತ ಅವ್ರು ಹೇಳಿದ್ರು, ಬರಗಳು ಬರುವುದು, ಯುದ್ಧಗಳಾಗುವುದು, ಕ್ಷಾಮಗಳು ಬರುವುದು. ಅದನ್ನೇ ತಾನೇ ಯೇಸು ಸ್ವಾಮಿ ಹೇಳಿದ್ದು. ಎಲ್ಲಿ? ಮತ್ತಾಯ 24 ನಾನು ನಿಮ್ಗೆ ಹೊಸ ಪ್ರವಾದನೆ ಹೇಳಕ್ಕಾಗುತ್ತಾ? ನೀವು ಅನ್ಕೊಂತಿದ್ದೀರಾ ಪಾಸ್ಟ್ರು ಹೇಳ್ತಾ ಇರೋ ಪ್ರವಾದನೆ ಎಲ್ಲ ನೋಡಿದ್ರೆ ಏನು ಕೇಳು ಬರಲ್ಲ ಅಂತ. ಬಂದೇ ಬರ್ತದೆ. ಹೇಳ್ರಿ ಪಕ್ಕದಲ್ಲಿ. ಕ್ಷಾಮ ಬರುತ್ತೆ, ಬರ ಬರುತ್ತೆ, ಭೂಕಂಪ ಬರುತ್ತೆ. ಅದೆಲ್ಲ ಯೇಸು ಸ್ವಾಮಿ ಏನ್ ಮಾಡಿದಾನೆ? ಹೇಳಿದಾನೆ. ಹೊಸ ಪ್ರವಾದನೆಗಳನ್ನ ಹುಡುಕೊಂಡು ಅಲಿಬೇಡ್ರಿ ನೀವು. ನಾವು ಯಾವ ಪ್ರವಾದಿ ಗೊತ್ತಾ? ನಿಜವಾಗ್ಲೂ ಹೇಳ್ಬೇಕು, ಇಂಥ ಡೇಟ್ನಲ್ಲಿ ಹೀಗೆ ನಡೆಯುತ್ತೆ ಅಂತ ಹೇಳ್ಬೇಕು. ಆ ಪ್ರವಾದಿಗಳು ಇವತ್ತಿಲ್ಲ. ದೇವರು ಹೇಳಿದ ಮಾತುಗಳನ್ನ ಯಾವ ಪ್ರವಾದಿ ಸರಿಯಾಗಿ ನಿಖರವಾದಂಥ ಸಮಯಗಳು. ಆದ್ರೆ ನಾನು ಹೇಳ್ತೀನಿ, ಜಗತ್ತಿನಲ್ಲೇ ಪ್ರವಾದನೆಯ ಪುಸ್ತಕ ಅಂತಿದ್ರೆ ಈ ಪುಸ್ತಕನೇ. ಅರ್ಥ ಮಾಡ್ಕೋಬೇಕು. ಈ ವಾಕ್ಯಗಳು ನಿಮಗೆ ವಾಗ್ದಾನವಾಗಿ ಹೇಳಲ್ಪಟ್ಟಿದ್ರೆ ನಿಮ್ಮ ಜೀವಿತದಲ್ಲಿ, ನಾನು ಕೂಡ ಇವತ್ತು ನಿಮಗೆ ಪ್ರವಾದನೆಯಾಗಿ ಏನು ಹೇಳ್ತಾ ಇಲ್ಲ, ನಿಮಗೆ ಕೇಡು ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಖಂಡಿತವಾಗಿ ಒಂದು ವೇಳೆ ನಿಮಗೆ ಕೇಡುಗಳು ಬಂದ್ರು, ಕೇಡಿನ ಮಧ್ಯದಲ್ಲಿ ಸಂತಸ ಪಡಿಸುವಂತಹ ಒಬ್ಬ ದೇವರಿದ್ದಾನೆ. ಕೇಡುಗಳು ಬಂದ್ರು ದೇವರು ನಿಮ್ಮನ್ನು ಹರ್ಷದ ಕಡೆಗೆ ನಡೆಸ್ತಾನೆ. ಆ ದೇವರನ್ನ ನಾವು ನಂಬಬೇಕು. ಕೀರ್ತನೆ 90:13ನೇ ವಾಕ್ಯದಲ್ಲಿ ನೀವು ನೋಡೋದಾದ್ರೆ, ಬರೀ ಕೇಡಿನ ವರ್ಷಕ್ಕೆ ಸಂತಸದ ವರ್ಷವನ್ನು ಕೊಡುವ ದೇವರು ಮಾತ್ರ ಅಲ್ಲ. ಕೀರ್ತನೆ 90:13 ಆ ಸೇವಕನು ನಿಸ್ಸಹಾಯಕನಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಏನ್ ಪ್ರಾರ್ಥನೆ ಮಾಡ್ತಿದ್ದಾನೆ? ಹೋದ್ರೆ, ಯೆಹೋವನೇ ಮನಸ್ಸನ್ನು ಬೇರೆ ಮಾಡಿಕೋ, ಮೋಪ ಮಾಡುವಿ, ನಿನ್ನ ಸೇವಕರ ಮೇಲೆ ಅಂತಃಕರಣವಿರಲಿ. 7ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಕೋಪದಿಂದ ಇಲ್ಲವಾದೆವು. 10ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಕಷ್ಟ ಸಂಕಟಗಳೇ ಆಡಂಬರ. 9ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ರೋಷದಿಂದ ನಾವು ನಮ್ಮ ಕಾಲವೆಲ್ಲ ಏನಾಗಿತ್ತು? ಸಂದು ಹೋಯಿತು. ನೋಡ್ರಿ, ಆ ವಾಕ್ಯಗಳನ್ನೆಲ್ಲ ನೋಡಿದ್ರೆ ಏನ್ ಗಮನಿಸ್ತಾ ಇದ್ದೀರಾ? ಒಬ್ಬ ಸೇವಕನು ನೊಂದು ಹೋಗಿದ್ದಾನೆ.
2024ರಲ್ಲಿ ನೀವು ಒಂದು ವೇಳೆ ಏನಾದರೂ ಕೇಳಿದ್ರೆ ನನ್ನ ಇಷ್ಟು ವರ್ಷದ ಸೇವೆಯಲ್ಲಿ ಒಂದು ದಿವಸ ನನಗೀಗಲೂ ನೆನಪಿದೆ, ನನ್ನ ಹೆಂಡತಿ ಇರಲಿಲ್ಲ, ಅವಳು ವಾಪಸ್ಸು ಮೈಸೂರಿಂದ ವಾಪಸ್ ಮನೆಗೆ ಬಂದಳು. ನಾನು ಎಷ್ಟು ನೊಂದೋಗಿದ್ದೆ ಅಂದರೆ ನನಗೇನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಸಡನ್ ಡಿಪ್ರೆಷನ್. ಅವಳನ್ನು ಕೇಳಿ ನೋಡ್ರಿ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೀನಿ. ಅವಳು ನನ್ನನ್ನು ಧೈರ್ಯಪಡಿಸ್ಲಿಕ್ಕೆ ಬರ್ತಿದ್ದಾಳೆ, ಎಲ್ಲನೂ ಬಿಟ್ಟು ಹೋಗ್ಬಿಡೋಣ, ಏನು ನಡೀತಿದೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಮೇಲೆ ಯಾರ ಮೇಲೂ ಬೇಸರ ಅಂತ ನಾನು ಹೇಳ್ತಾ ಇಲ್ಲ, ಏನು ನಡೀತಿದೆ ಅಂತ ಗೊತ್ತಿಲ್ಲ, ದಿಢೀರಂತ ನೊಂದು ಹೋಗ್ಬಿಟ್ಟೆ. 3 ವರ್ಷದ ಇಷ್ಟು ವರ್ಷದ ಸೇವೆಯಲ್ಲಿ ನಾನು ಯಾವುದೋ ಪುಸ್ತಕಗಳಲ್ಲಿ ಓದಿದ್ದೆ, ಸೇವಕರುಗಳಿಗೆ ಡಿಪ್ರೆಷನ್ ಬರುತ್ತೆ, ಒಂಟಿತನಗಳೆಲ್ಲ ಹಾದು ಹೋಗ್ತಾರೆ, ಅದು ಯಾಕೆ ಬರುತ್ತೆ ಗೊತ್ತಿಲ್ಲ. ಸ್ಪರ್ಜನ್ ಬೇರೆ ಬೇರೆ ಭಕ್ತರುಗಳ ಬಗ್ಗೆ ಓದಿದ್ದೆ. ಆದರೆ ನನಗೊಂದು ದಿವಸ ಬಂದಾಗ ನಾನು ಅವಳನ್ನು ನೋಡಿ ನಡಗ್ಬಿಟ್ಟೆ. ಅವಳು ಬಂದು ನನ್ನ ತಪ್ಪಿಕೊಂಡು ಧೈರ್ಯಪಡಿಸಿದ್ಲು. ಏನು ನಡೀತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ, ನೊಂದು ಹೋಗ್ಬಿಟ್ಟೆ. ಆದರೆ ಇವತ್ತು ನಿಮಗೆ ನಾನು ವಾಕ್ಯ ಹೇಳಕ್ಕೆ ನಿಂತಿದ್ದೀನಿ ಅಂದರೆ ನಿಜವಾಗಲೂ ದೇವರ ಕರುಣೆ. ಅದು ನನಗೆ ವಿವರಿಸೋಕ್ಕಾಗಲ್ಲ, ಅದೇನು ನಡೀತು ಅಂತ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ನನ್ನ ಮನಸ್ಸಿನಲ್ಲಿ ಆ ದಿಢೀರಂತ ಒಂದು ಬೆಳಗ್ಗೆ, ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ ಹೇಳ್ತಾರೆ, ರಾತ್ರಿ ಒಬ್ಬೊಬ್ಬ ಸೇವಕನಿಗೂ ಬರುತ್ತೆ. ಆ ಸೇವಕರುಗಳು ನೋಡ್ರಿ ಒಳ್ಳೆ ಪ್ರಾರ್ಥನೆಗೆ ಬರ್ತಿದ್ದವ್ರು. ಯಾಕೆ ಹಂಗಾಯಿತು ನಿಮಗೆ ಗೊತ್ತಿಲ್ಲ. ದಯಮಾಡಿ ವಿಶ್ವಾಸಿಗಳೇ, ಸೇವಕರುಗಳಿಗಾಗಿ ಹೆಚ್ಚು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಮನ ನೊಂದಂಥ ಸೇವಕರುಗಳು 106 ಮಂದಿ ಇದ್ದಾರೆ. 16ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ? ನಿನ್ನ ಸೇವಕರಿಗೆ, ಆ ಮನನೊಂದ ಸೇವಕರಿಗೆ ದೇವರು ಹೇಳಿದಂಥ ವಾಗ್ದಾನ 16ನೇ ವಾಕ್ಯ, ನಿನ್ನ ಸೇವಕರಿಗೆ ನಿನ್ನ ರಕ್ಷಾ ಕಾರ್ಯವು ಅವರ ಮಕ್ಕಳಿಗೋಸ್ಕರ ನಿನ್ನ ಮಹತ್ವ ಪ್ರಕಟವಾಗಲಿ. ಹಾಲೆಲೂಯ, ಓ ಹಾಲೆಲೂಯ. 3ನೇದಾಗಿ ದೇವರು ನಮಗೆ ವಾಗ್ದಾನವಾಗಿ ಹೇಳ್ತಾ ಇದ್ದಾನೆ, ಏನು ಗೊತ್ತಾ? ಮನ ನೊಂದ ದಾಸರುಗಳಿಗೆ ಮಹತ್ವದ ಕಾರ್ಯಗಳು ಈ ವರ್ಷದಲ್ಲಿ ಪ್ರಕಟವಾಗುತ್ತೆ. ಅದು ಬರೀ ಸೇವಕರು ಅಂತ ಹೇಳಿದಾಗ, ಕೀರ್ತನೆಯಲ್ಲಿ ಸರ್ವೆಂಟ್ 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 ಅಂತ ಹೇಳಿದಾಗ ಪಾಸ್ಟರ್ ಅಲ್ಲ, ನಿನ್ನ ದಾಸಿಯ ಮಗನು, ಸೇವಕನು, ಕಿಂಕರನು ಅಂತ ಎಲ್ಲ ಪದಗಳು ಬಳಸಿದ್ರೆ ಅದು ಪಾಸ್ಟರ್ ಅಲ್ಲ, ದೇವರ ಮಕ್ಕಳಿಗೆ ಹೇಳಿದಂಥ ಪದ, ನಿಮಗೂ ಕೂಡ ಹೇಳಿದಂಥ ಪದ. ನಿಮಗೆ ದೇವರ ರಕ್ಷಣೆ ಕಾರ್ಯ ಪ್ರಕಟವಾಗುತ್ತೆ. ನನಗೇನು ನಡೆಯುತ್ತೋ ಗೊತ್ತಿಲ್ಲ, ಈ ವರ್ಷದಲ್ಲಿ ನಿಮ್ಮ ಮಕ್ಕಳುಗಳ ಜೀವಿತದಲ್ಲಿ ಖಂಡಿತವಾಗಿ ದೇವರ ಮಹತ್ವ ಪ್ರಕಟವಾಗುತ್ತೆ. ನಾನು ಈ ವಾಕ್ಯವನ್ನು ನಂಬ್ತಾ ಇದ್ದೀನಿ. ಮನನೊಂದ ದಾಸರುಗಳಿಗೆ ದೇವರ ಮಹತ್ವದ ಕಾರ್ಯಗಳು ಪ್ರಕಟವಾಗ್ತದೆ. ದೇವರ ಮಹತ್ವದ ಕಾರ್ಯಗಳು. ಮೋಶೆ ನಿಮಗೆ ಗೊತ್ತಾ, ಈ 32ನೇ ಅಧ್ಯಾಯ ಮುಗಿದ ಮೇಲೆ 33ನೇ ಅಧ್ಯಾಯದಲ್ಲಿ ಅವನು ಪ್ರಾರ್ಥನೆ ಮಾಡಕ್ಕೆ ಹೋದ. ಅಷ್ಟೊತ್ತಿಗೆ ಜನರೆಲ್ಲರೂ ವಿಗ್ರಹಾರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಒಬ್ಬ ಪಾಸ್ಟ್ರಿಗೆ ಅತೀ ದೊಡ್ಡ ಸಂಕಟ ಯಾವುದು ಗೊತ್ತಾ? ನೀವು ಕಾಣಿಕೆ ಕೊಡದೇ ಇರೋದಲ್ಲ. ಒಬ್ಬ ಪಾಸ್ಟ್ರಿಗೆ ಅತೀ ದೊಡ್ಡ ಸಂಕಟ ಯಾವುದು ಗೊತ್ತಾ? ನಿಮ್ಮ ಹತ್ರ ಬೇಡ್ಕೊಳ್ತೀನಿ, ದಯವಿಟ್ಟು ಸಾಧ್ಯವಾದರೆ ಈ ಪ್ರಾರ್ಥನೆಯನ್ನು ಈ ವರ್ಷದಲ್ಲಿ ನೀವು ಮಾಡಿಬಿಟ್ಟು ಹೋಗ್ರಿ. ದೇವರೇ, ನನ್ನ ಸೇವಕನಿಗೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರುವಂಥ ಪಾಸ್ಟ್ರಿಗೆ ನಾನು ನೊಂದಿಸದೇ ಇರುವಂತೆ, ನನ್ನ ಜೀವಿತ ಅವಿಧೇಯತೆಯಲ್ಲಿ ಇರದೇ ಇರುವಾಗ ಕಾಪಾಡಪ್ಪ. ನಿಮಗೆ ಗೊತ್ತಿಲ್ಲ, ದೇವರು ಕೆಲವರುಗಳ ಮುಖಗಳನ್ನು ನನಗೆ ಪ್ರಾರ್ಥನೆಯಲ್ಲಿ ಕೊಡುವಾಗ ಎಷ್ಟು ನೊಂದು ಹೋಗಿ ದೇವರ ಹತ್ರ ಬೇಡ್ತಿರ್ತೀನೋ. ದೇವರೇ, ಈ ವ್ಯಕ್ತಿ ಯಾವಾಗ ಸ್ವಾಮಿ, ಯಾವಾಗ ನೀನು ಕರುಣೆ ತೋರಿ ಆ ವ್ಯಕ್ತಿಯ ಬಿಡುಗಡೆ ಹೊಂದ್ಕೊಂತಾನ ಆ ಗುಣದಲ್ಲಿ. ದೇವರೇ, ಯಾವಾಗ? ಯಾಕಂದರೆ ನಿಮ್ಮ ರಹಸ್ಯ ಪಾಪಗಳು ಕಾರ್ಯಗಳನ್ನು ದೇವರು ನನಗೆ ತೋರಿಸುವಾಗ ನನ್ನ ಹೃದಯ ಇಷ್ಟು ಒಡೆಯುತ್ತೆ, ನೊಂದು ಹೋಗುತ್ತೆ. ಯಾಕಂದರೆ ಆ ದೇವರ ಹೃದಯ ಉಳ್ಳವರಿಗೆ ಮಾತ್ರ ಗೊತ್ತಾಗೋದು. ನೀವು ಒಂದು ವೇಳೆ ಆ ರೀತಿ ಸೇವೆಗಳಿಗೆ ಬಂದು ಸೇವೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ನೊಂದುವಂಥ ವೇದನೆ, ಆ ಪ್ರಸವ ವೇದನೆ ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ. ಯಾಕಂದರೆ ಅದು ದೇವರ ಹೃದಯ. ನೀವು ಬರೀ ವಾಕ್ಯ ಕೊಡೋದನ್ನ ಎಂಜಾಯ್ ಮಾಡ್ತಿರ್ತೀರಾ. ಪಾಸ್ಟ್ರು ವಾಕ್ಯ ಹಂಗಿತ್ತು ಹಿಂಗಿತ್ತು ಅಂತ ಹೇಳ್ಬೋದು. ಆದರೆ ಮೋಶೆ ನೋಡ್ರಿ 33ನೇ ಅಧ್ಯಾಯದಲ್ಲಿ, ವಿಮೋಚನಾ ಕಾಂಡ 33 ವಾಕ್ಯ, ಬೇಗ ಓದೋಣ. ಅಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ವಿಮೋಚನಾ ಕಾಂಡ 33 ವಾಕ್ಯ, ಬೇಗ ಓದೋಣ. ವಿಮೋಚನಾ ಕಾಂಡ 33 ವಾಕ್ಯದಲ್ಲಿ, ಹರಿಯುವ ದೇಶವೇ, ಆದರೆ ನಾನೇ ನಿಮ್ಮ ಸಂಗಡ ಏನು ಮಾಡೋದಿಲ್ಲ, ಬರುವುದಿಲ್ಲ. ದೇವರು ಹೇಳ್ತಾ ಇದ್ದಾನೆ, ನೀವು ನನ್ನ ಆಜ್ಞೆಗೆ ಏನು ಮಾಡಿದವರು? ಬೊಗ್ಗದವರು. ಮೋಶೆಗೆ ಅವ್ರ ಮೇಲೆ ಇಷ್ಟು ವೇದನೆ ಆಗಿತ್ತು. ಆದರೆ ಮನ ನೊಂದಂಥ ಪ್ರತಿ ದೇವರ ಮಗುವಿಗೂ, ಕೇಳಿಸ್ಕೊಳ್ರಿ, ಮನ ನೊಂದಂಥ ಪ್ರತಿಯೊಬ್ಬ ಸೇವಕರುಗಳಿಗೂ, ಮನ ನೊಂದಂಥ ಪ್ರತಿಯೊಬ್ಬ ದೇವರ ಮನುಷ್ಯನಿಗೂ ದೇವರ ಮಹಿಮೆ ಒಂದೇ ಆಸರೆ. ಯಾಕಂದರೆ ನೀವು ಕೆಳಗಡೆ ವಾಕ್ಯಗಳನ್ನ ನೋಡಿದ್ರೆ ಮೋಶೆಗೆ ಅಷ್ಟೆಲ್ಲ ಬೇಸರ ಆಯಿತು. ಎಲ್ಲಿಗೆ ಹೋದ ಗೊತ್ತಾ? ವಾಪಸ್ ಬೆಟ್ಟಕ್ಕೆ ಹೋದ.
33:18 ವಾಕ್ಯ ನೋಡ್ರಿ. 33:18. ಅದಕ್ಕೆ ಮೋಶೆ ನಿನ್ನ ಮಹಿಮೆಯನ್ನು ದಯಮಾಡಿ. ಹಲ್ಲೆಲೂಯಾ. ಯಾರಾದ್ರೂ ಮನ ನೊಂದವರಾಗಿ 2025 ಹೋಗ್ಲಿಕ್ಕೆ ಬಂದಿದ್ದೀರಾ? ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿನ್ನ ಮನ ನೊಂದಂತ ಸ್ಥಿತಿಗೆ ಇರುವಂತ ಬಿಡುಗಡೆ ಎಲ್ಲಿದೆ ಗೊತ್ತಾ? ದೇವರ ಮಹಿಮೆಯಲ್ಲಿದೆ. ಆ ಬೆಟ್ಟಕ್ಕೆ ನೀನು ಹೋಗುವುದನ್ನ ಹೋಗ್ಬೇಕು. ಒಂದ್ ಕಡೆ ಓದ್ತಾ ಇದ್ದೆ, ಇಫ್ ವಿ ಡೋಂಟ್ ಸಿ ದ ಗ್ಲೋರಿ ಆನ್ ದ ಮೌಂಟೇನ್ ವಿ ವಿಲ್ ನೆವರ್ ಬಿ ಏಬಲ್ ಟು ಫೇಸ್ ಡಿಸ್ಕರೇಜ್ಮೆಂಟ್ ಇನ್ ವ್ಯಾಲಿ. ಅಂದ್ರೆ ಅರ್ಥ, ಒಂದು ವೇಳೆ ಬೆಟ್ಟದಲ್ಲಿ ನಾವು ದೇವರ ಮಹಿಮೆಯನ್ನ ಕಾಣಲಿಲ್ಲ ಅಂದ್ರೆ ಕಾಲುವೆಗೆ ಬಂದಾಗ ಜನರನ್ನ ನೋಡಿ ನಮಗೆ ನಿರಾಶೆ ಆಗ್ಬಿಡುತ್ತೆ. ಮೋಶೆಗೆ ಜನರ ಹತ್ರ ಎಲ್ಲ ಬೇಸರ ಆದಾಗ ಯಾಕೆ ದೇವರವನ್ನ ಬೆಟ್ಟಕ್ಕೆ ಕರೀತಿದ್ರು ಅಂದ್ರೆ, ಈ ಜನರು ದ್ರೋಹಿಗಳೇ. ಬೈಬಲ್ ಓದ್ ನೋಡ್ರಿ, ಮೋಶೆ ಹೇಳ್ತಾನೆ, ದ್ರೋಹಿಗಳೇ, ಆಜ್ಞೆ ಕೇಳಿದವರು, ಮಂಡ್ರು, ಅವ್ರಗಳ ಹತ್ರ ಸೇವೆ ಮಾಡೋಕ್ಕಾಗಲ್ಲ. ಆದರೆ ಅವನ ಸೇವೆ ಹೆಂಗ್ ಮಾಡಕ್ಕೆ ಸಾಧ್ಯ? ದೇವರ ಮಹಿಮೆ ಅವನಿಗೆ ಪ್ರಕಟ ಆಗ್ಬೇಕು. ನಿಮಗೆ ಮುಂದಿನ ದಿವಸಗಳಲ್ಲಿ ಸೇವೆ ಮಾಡಬೇಕು ಅಂತ ಯಾರಿಗಾದ್ರೂ ಆಸೆ ಇದ್ರೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮಹಿಮೆ ದೇವರ ಮುಖದಲ್ಲಿದೆ. ಅಲ್ಲಿ ಸೇವೆಯನ್ನ ಮಾಡುವವನು ಮಾತ್ರನೇ ಕಾಲುವೆಯಲ್ಲಿರುವಂಥ ಜನರುಗಳನ್ನು ಎದುರಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ಯಾವ ವಿಶ್ವಾಸಿಗಳು ಪ್ರಾರ್ಥನೆ ಮಾಡಲ್ವೋ, ದೇವರ ಮಹಿಮೆಯಲ್ಲಿ ಹೆಚ್ಚು ಸಮಯ ಕಳೆಯಲ್ವೋ, ಅವ್ರ ಮನೆಗೆ ಬಂದ ಮೇಲೆ ಗಂಡನ ಹತ್ರ ಅವ್ರ ಕೈಯಲ್ಲಿ ನಿಭಾಯಿಸಕ್ಕಾಗಲ್ಲ, ಮಕ್ಕಳುಗಳನ್ನು ಅವ್ರು ನಿಭಾಯಿಸಲ್ಲ. ಅವರ ಜೀವಿತಗಳು ಅವ್ರಿಗೂ ನರಕ, ಬೇರೆಯವ್ರಿಗೂ ನರಕ. ಸಾಯೋವರೆಗೂ ಅವ್ರಿಗೆ ಬೇರೆಯವ್ರಿಗೆ ನರಕನೇ ಅವರು. ಯಾಕೆ ಗೊತ್ತಾ? ಮಹಿಮೆಯನ್ನ ಎಲ್ಲಿ ಅನುಭವಿಸ್ಬೇಕು? ದೇವರ ಹತ್ರ ಅನುಭವಿಸ್ಬೇಕು. ಪ್ರಾರ್ಥನೆಯನ್ನ ನೀವು ನಾನು ಸರಿಯಾಗಿ ಮಾಡಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, 20 ವರ್ಷದಿಂದ ನಾನು ಪ್ರಾರ್ಥನೆ ಮಾಡಲಿಲ್ಲ, ಬೈಬಲ್ ಓದಿಲ್ಲ ಅಂದಿದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ನನ್ನ ಕೈಲಿ ಇರಕ್ಕಾಗ್ತಿರ್ಲಿಲ್ಲ, ನನ್ನ ಹೆಂಡತಿ ಮಕ್ಕಳುಗಳನ್ನ ನಡೆಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಸೇವೆಗಳನ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನ್ನೊಳಗೆ ಇರುವಂತಹ ವ್ಯಕ್ತಿ ನರಕಕ್ಕೆ ಹೋಲಿಕೆ ಆದಂತ ವ್ಯಕ್ತಿ. ಯಾವಾಗೆಲ್ಲ ಮಹಿಮೆ ಹತ್ರ ನಾನು ನೀನು ಹೋಗ್ತೀವೋ, ಆ ನಿರಾಶೆ ನಿಸ್ಸಂದೇಹವಾಗಿ ದೇವರ ಮಹತ್ವದಿಂದ ಬಿಡುಗಡೆ ಆಗ್ಬಿಡುತ್ತೆ. ಆ ನಿರಾಶೆಗಳು ಇವತ್ತು ನಿಮಗೂ ನನಗೂ ಯಾಕೆ ಬೆಟ್ಟದಲ್ಲಿ ಮಹಿಮೆ ಬೇಕು? 2025ರಲ್ಲಿ ಒಂದನ್ನು ಪ್ರೇಯರ್ ಮಾಡ್ಕೊಂಡು ಹೋಗ್ಬೇಕೇನು ಅಂತ ಗೊತ್ತಾ? ಏಸಪ್ಪ, ಇಷ್ಟು ವರ್ಷ ನಾನು ಓದದೇ ಇರೋ ಮಟ್ಟಕ್ಕೆ ಈ ಬೈಬಲ್ನ ಈ ವರ್ಷ ಓದ್ಬೇಕು. ನಾಳೆ ಹೇಳ್ರಿ, ಆಯ್ತಾ? ನಾಳೆ ಬೆಳಿಗ್ಗೆ ಮನೇಲಿ ಹೇಳ್ರಿ. ಆಮೇಲೆ ತೊಂದರೆ ಇಲ್ಲ. ನಾನಂತೂ ಬೆಳಿಗ್ಗೆಯಿಂದ ಹೇಳ್ತಿದ್ದೀನಿ, ಇನ್ನೂ ಯೋಚನೆ ಮಾಡ್ತಿದ್ದೀರಾ? ನಾಳಿದ್ದೇಳಿ, ಆಯ್ತಾ? ಆಮೇಲೆ ಇನ್ನೇನ್ ಮಾಡೋದು ನಿಮಗೆ? ನಾನು ಯಾವಾಗ ಹೇಳಿಸೋದು? ಆಮೇಲೆ ಹೇಳ್ಬೇಕು. ಯಾವಾಗ ಆಮೇಲೆ? ಯಾಕಂದ್ರೆ ಇನ್ನು ಮುಂದೆ ಅದು ದೇವರ 2025ರಲ್ಲಿ ನನಗೆ ನಿರಾಶೆಗಳು ಬಂದಾಗ ದೇವರ ಮಹಿಮೆ ಬೇಕು ಸ್ವಾಮಿ. ಅದಕ್ಕೆ ದೇವರ ಅಭಿವೃದ್ಧಿ ವ್ಯವಸ್ಥೆಯಲ್ಲಿ, ಇನ್ ದ ಎಕಾನಮಿ ಆಫ್ ಗಾಡ್, ಸಫರಿಂಗ್ ಅಂಡ್ ಗ್ಲೋರಿ ಗೋಸ್ ಟುಗೆದರ್. ದೇವರ ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ನಿಮ್ಮ ಜೀವಿತಗಳಲ್ಲಿ ಬಾಧೆ ಬಹುಮಾನ ಒಟ್ಟಿಗೆ ಬರುತ್ತೆ. ಬಾಧೆ 24ರಲ್ಲಿ ಬಂದಿದ್ರೆ ಬಹುಮಾನ 25ರಲ್ಲಿ ಬರುತ್ತೆ. 25ರಲ್ಲಿ ಬಾಧೆ ಬಂದ್ರೆ 26ರಲ್ಲಿ ಬಹುಮಾನ ಬರುತ್ತೆ. ಮೋಶೆ ದೇವರ ಮಹಿಮೆಗಾಗಿ ಕೇಳ್ತಿದ್ದಾನೆ. ಕಡೆದಾಗಿ ನೀವು ಓದ್ ನೋಡ್ರಿ, 1-2 ವಾಕ್ಯ ನಾವು ಬೇಗ ಓದೋಣ. ಕೀರ್ತನೆ 119, 126. ಅಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ? ಯೆಹೋವನೇ, ನೀನು ಕಾರ್ಯ ಮಾಡುವ ಸಮಯ ಬಂದದೆ, ಯಾಕಂದ್ರೆ ನಿನ್ನ ಧರ್ಮಶಾಸ್ತ್ರವನ್ನ ಜನರು ಏನ್ ಮಾಡಿದ್ದಾರಂತೆ? ಉಲ್ಲಂಘಿಸಿದ್ದಾರೆ. ಕೀರ್ತನೆ 119, 49ನೇ ವಾಕ್ಯ ಹೇಳುತ್ತೆ, ನಿನ್ನ ಸೇವಕನು ನಿನ್ನ ವಾಗ್ದಾನವನ್ನ ಏನ್ ಮಾಡಿದ್ದಾನೆ? ನಿರೀಕ್ಷೆ. ಹೋದ್ರಿ 119, 49ನೇ ವಾಕ್ಯ. ನಿನ್ನ ವಾಗ್ದಾನವನ್ನು ನಿನ್ನ ಸೇವಕನಿಗೋಸ್ಕರ ನೆನಪು ಮಾಡ್ಕೋ. ನಿನ್ನಲ್ಲೇ ನಾನೇನು ಹುಟ್ಟಿಸಿದ್ದೀನಲ್ಲ, ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೀಯಲ್ಲ. ಹೌದು, ಈ ವಾಕ್ಯಗಳನ್ನ ನೀವು ಹಿಡಿದು ಪ್ರಾರ್ಥನೆ ಮಾಡ್ಬೇಕು. ದೇವರೇ, ನಾನು ಈ ವರ್ಷದಲ್ಲಿ ಇದನ್ನೇ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ನಿನ್ನ ವಾಗ್ದಾನ ಏನೆಲ್ಲ ಈ ಸೇವೆಗೆ ಮಾಡಿದ್ಯೋ ಅದನ್ನ ನೀನು ನೆರವೇರಿಸು. ಈ ವರ್ಷ ನಾನು ಪ್ರವಾದನೆಯಾಗಿ ತಾಳ್ಮೆಯಿಂದ, ಭಯಭಕ್ತಿಯಿಂದ ನನ್ನ ಸಹ ಸೇವಕರುಗಳಿಗೆ ಹೇಳ್ತಾ ಇದ್ದೀನಿ, ಮನನೊಂದ ಸೇವಕರುಗಳಿಗೆಲ್ಲ ದೇವರ ಮಹಿಮೆ ಈ ವರ್ಷ ಪ್ರಕಟವಾಗುತ್ತೆ. ಮನನೊಂದಂತ ವಿಶ್ವಾಸಿಗಳಿಗೆ ದೇವರ ರಕ್ಷಾ ಕಾರ್ಯವು ಪ್ರಕಟವಾಗುತ್ತೆ. ಕಾರ್ಗತ್ತಲು ಭೂಮಿಯನ್ನು ಆವರಿಸಬಹುದು, ಆದರೆ ದೇವರ ಬೆಳಕು ದೇವರ ಮಕ್ಕಳುಗಳಿಗೆ ಪ್ರಕಾಶವಾಗಿ ಬಂದೇ ಬರುತ್ತೆ. KJV ಕನ್ನಡ ಬೈಬಲ್ ಹೀಗೆ ಹೇಳುತ್ತೆ, ಕೀರ್ತನೆ 90, 16ನೇ ವಾಕ್ಯ, ಅವರ ಮಕ್ಕಳಿಗೆ ನಿನ್ನ ಪ್ರಭೆಯು ತೋರಿ ಬರಲಿ. ಏನಿದೆ? ಅವರ ಮಕ್ಕಳಿಗೆ ಏನ್ ಬರ್ಬೇಕಂತೆ? ನಿನ್ನ
ಪ್ರಭೆಯು ಏನ್ ಮಾಡ್ಲಿ? ತೋರಿ ಬರ್ಲಿ. ಪ್ರಭೆ ಅಂದ್ರೆ ಅರ್ಥ ಏನು? ಫೋಕಸ್. ದೇವರು ತನ್ನ ವಾಕ್ಯದಲ್ಲಿ ಹೇಳ್ತಿದ್ದಾನೆ, ನಿಮ್ಮ ಮಕ್ಕಳುಗಳ ಮೇಲೆ ದೇವರ ಪ್ರಭೆಯು ಏನು ಮಾಡುತ್ತಂತೆ? ತೋರಿ ಬರುತ್ತಂತೆ. ನೋಡ್ರಿ, ಯೆಶಾಯನ ಕಾಲದಲ್ಲಿ ದೇವರ ಜನರುಗಳು ಹಾಳಾಗಿ ಹೋಗ್ಬಿಟ್ರು. ಆ ಸಮಯದಲ್ಲಿ ಯೆಶಾಯ 8ನೇ ಅಧ್ಯಾಯದಲ್ಲಿ ದೇವರು ಅವನ ಮಗನಿಗೆ ಹೆಸರಿಡಕ್ಕೆ ಹೇಳ್ತಾನೆ. ಯಾರು ಆ ಹೆಸರಿಡಲ್ಲ. ಏನು ಗೊತ್ತಾ ಆ ಹೆಸರು? ಹೇಳಿ ನೋಡೋಣ. ಮಹೇರ್ ಶಾಲಾಲ್ ಹಷ್ಬಜ್. ಮಹೇರ್ ಶಾಲಾಲ್ ಹಷ್ಬಜ್. ಹೇಳ್ರಿ ಇನ್ನೊಂದ್ಸರಿ. ಏನು ಹೆಸ್ರಿಗೆ ಅರ್ಥ? ದೊಡ್ಡ ಹೆಸರಿಟ್ರು ಯೆಶಾಯ ಅವನ ಮಗನಿಗೆ. ಏನಂತ ಗೊತ್ತಾ? ಸೂರೆಗೆ ಆತುರ, ಕೊಳ್ಳೆಗೆ ಅವಸರ ಅಂತ. ಸೂರೆಗೆ ಕೊಳ್ಳೆಗೆ ಅವಸರ. ದೇವರು ಆ ಜನರ ಮೇಲೆ ಕೋಪಗೊಂಡ್ಬಿಟ್ರು, ಮನ ನೊಂದ್ಬಿಟ್ರು. ದೇವರು ಮನ ನೊಂದಂಥ ಆ ಜನರಿಗೆ ನಾವೆಲ್ಲರೂ ಎದ್ದು ನಿಂತ ವಾಕ್ಯ ಓದೋಣ. ಮನ ನೊಂದು ಹೋದಂಥ ಜನರಿಗೆ ಯೆಶಾಯ 8ನೇ ಅಧ್ಯಾಯ. ಎಲ್ಲರೂ ಎದ್ದು ನಿಂತು ಯೆಶಾಯ 8ನೇ ಅಧ್ಯಾಯ 18ನೇ ವಾಕ್ಯ. ಮನ ನೊಂದಂಥ ಜನರುಗಳಿಗೆ ದೇವರು ಆ ಜನರುಗಳಿಗೆ ಮುಖ ಮರೆ ಮಾಡಿಕೊಂಡ್ಬಿಟ್ಟ. ಮುಖ ಮರೆ ಮಾಡಿಕೊಂಡಂಥ ಜನರಿಗೆ 17ನೇ ವಾಕ್ಯ. ಯೆಶಾಯ 8:17ನೇ ವಾಕ್ಯ. ಯಾಕೋಬನ ಮನೆತನದವರಿಗೆ ಮುಖವನ್ನು ಮರೆ ಮಾಡಿಕೊಂಡಿರುವ ಯೆಹೋವನಿಗಾಗಿ ನಾನು ಕಾದುಕೊಂಡು ಏನು ಮಾಡುವೆನು? ಯೆಶಾಯ ಏನು ಮಾಡ್ತಾ ಇದ್ದಾನೆ? ಆ ಮಗನಿಗೆ ಆ ಥರ ಹೆಸರಿಟ್ಬಿಟ್ಟ. ಜನರೆಲ್ಲ ಆ ಥರ ನೊಂದೋಗೋ ಸ್ಥಿತಿಲಿ ತಲುಪಿಬಿಟ್ಟಿದ್ದಾರೆ. ಅದು ನಿರಾಶೆಯ ಸ್ಥಿತಿ, ಆ ದೇಶದಲ್ಲಿ ಹಾಳಾಗುವಂಥ ಸ್ಥಿತಿ. ಆದರೆ ಅದ್ರ ಮಧ್ಯದಲ್ಲಿ ಒಂದು ಪ್ರವಾದನೆ ಮಾತನ್ನು ಅವನೇ ಅವನ ಮಕ್ಕಳುಗಳಿಗೆ ಹೇಳ್ತಿದ್ದಾನೆ. ನನಗೆ ನೆನಪಿದೆ ಈ ವಾಕ್ಯನ ನಮ್ಮ ಅಮ್ಮನಿಗೆ ಲೀಮಾ ಆಂಟಿ ಬರೆಸ್ಕೊಟ್ಟಿದ್ದು. ನಮ್ಮಮ್ಮಂಗೆ ನೆನಪಿರ್ಬೋದು ಆ ವಾಕ್ಯ. ನಾನು ಭಾಳ ನಮ್ಮಮ್ಮಂಗೆ ಕಾಟ ಕೊಟ್ಟು ನನ್ನ ಜೀವಿತ ಹಾಳಾಗುತ್ತೆ ಅಂದಾಗ ನಮ್ಮಮ್ಮ ಪ್ರಾರ್ಥನೆ, ನಾನು ಸೇವೆಗೆ ಬಂದು ಕೂಡ ನನಗೆ ಅದ್ರ ಸೀರಿಯಸ್ನೆಸ್ ಗೊತ್ತಿರಲಿಲ್ಲ. ತಪ್ಪುಗಳನ್ನು ಮಾಡ್ತಾ ಏನೇನೋ ಕಾರ್ಯಗಳನ್ನು ನಾನು ಮುಳುಗಿದಾಗ ಆ ವಾಕ್ಯ 18ನೇ ವಾಕ್ಯ ಎಲ್ಲರೂ ಓದ್ರಿ. ಆಹಾ, ನಾನು ನನಗೆ ಯೆಹೋವನು ದಯಪಾಲಿಸಿರುವ ಮಕ್ಕಳು ಚಿಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರನಾದ ಯೆಹೋವನಿಂದುಂಟಾದ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇಸ್ರಾಯೇಲ್ಯರ ಮಧ್ಯದಲ್ಲಿದ್ದೇವೆ. ಹಲ್ಲೆಲೂಯಾ. ಓ, ಈ ವಾಕ್ಯ ನಿಮ್ಗೆ ಗೊತ್ತಾಗಬೇಕು. ಸಾಧ್ಯವಾದ್ರೆ ನಾನು ನೋಡ್ರಿ ಹಾಕಿದ್ದೀನಿ ಮಾರ್ಕ್. ನನ್ನ ಬೈಬಲಲ್ಲಿ ಇರುವಂತ ಪ್ರಾಮಿಸ್ ವರ್ಸ್ಗಳೆಲ್ಲ ಈ ಕಲರಲ್ಲಿ ಇರುತ್ತೆ. ಆ ಕಲರ್ ನೋಡಿದಾಗ ಗೊತ್ತಾಗಬೇಕು, ಓ ಇದು ವಾಗ್ದಾನ, ಇದು ನನಗೆ, ನನ್ನ ಮಕ್ಕಳಿಗೆ. ಹಲ್ಲೆಲೂಯಾ. ನೀವು ಹೇಳ್ಬೇಕು, ಎಲ್ಲರೂ ಕೈಗಳನ್ನ ಎತ್ತಿ ಹೇಳ್ತೀರಾ, ದೇವರೇ ನೀನು ನನಗೆ ಕೊಟ್ಟಿರುವಂತ ಮಕ್ಕಳು ಹಲ್ಲೆಲೂಯಾ ಗುರುತುಗಳಾಗಿ ಅದ್ಭುತಗಳಾಗಿ ನೀನು ಮಾಡ್ತೀಯ ಸ್ವಾಮಿ. ಎಲ್ಲರೂ ಪ್ರಾರ್ಥನೆ ಮಾಡ್ತೀರಾ ಈ ವರ್ಷದಲ್ಲಿ? ಎಲ್ಲರೂ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ರಿ. ದೇವರೇ, ಓ ನಾನು ಕುಗ್ಗಿ ಹೋಗಿದ್ದೇನೆ ಸ್ವಾಮಿ, ಆದರೆ ದೇವರು ನಿಮಗೆ ಹರ್ಷದ ದಿನಗಳಾಗಿ ವರ್ಷವನ್ನ ಮಾಡ್ಲಿಕ್ಕಿದ. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ದೇವರ ಮಕ್ಕಳೇ, ಈ ವರ್ಷದ ಆರಂಭದಲ್ಲಿ ನೀವು ಭಯದಿಂದ ಒಳಗೆ ಬಂದಿದ್ದೀರಾ? ಹೆದರಬೇಡ್ರಿ, ಹೆದರಬೇಡ್ರಿ. ನಿಮ್ಮ ಕೇಡುಗಳನ್ನ ಸಂತಸವಾಗಿ ಮಾಡುವಂತಹ ದೇವರು ಒಬ್ಬನಿದ್ದಾನೆ. ಓ ಹಲ್ಲೆಲೂಯಾ.